ಉತ್ಸವವನ್ನು ಪ್ರಾರಂಭ ಮಾಡ್ತೇವೆ. ಅಂಥದ್ದರಲ್ಲಿ ನಮ್ಮ ಪ್ರಯಾಗರಾಜ್ಯದಲ್ಲಿ ಈ ಬಾರಿ ಮಹಾಕುಂಭ ನಡೀತಾ ಇದೆ. ಈ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮ್ಮ ಉಡುಪಿಯಿಂದಲೂ ಕೂಡ ಒಂದು ವಿಶೇಷವಾದ ಇರತಕ್ಕಂತಹ ರೈಲು ಹೊರಡ್ತಾ ಇರುವಂತಹದ್ದು ನಮಗೆ ತುಂಬ ಸಂತೋಷದ ಸಂಗತಿ. ನಾವು ಈ ಯಾತ್ರಿಗಳಿಗೆಲ್ಲ ಮಾಡುವ ಒಂದು ಹಿತವಚನ ಇಷ್ಟೇ: ಎಲ್ಲಿಯೂ ಕೂಡ ಗಡಿಬಿಡಿ ಮಾಡಬೇಡಿ, ಸಾವಕಾಶವಾಗಿ ಹೋಗಿ, ಗುಂಪು ಗದ್ದಲ ಮಾಡದೆ ಸಾವಕಾಶವಾಗಿ ಹೋಗಿ ಸಾವಕಾಶವಾಗಿ ಸ್ನಾನ ಮಾಡಿಕೊಂಡು ಬನ್ನಿ. This winter school is headed by the coach. Remarks about the winter school and how we are. And this is a winter school. It is funded by ICAR. 10 ರಿಂದ 15 ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮ 21 ದಿನಗಳ ಕಾಲ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಯಥೇಚ್ಛವಾಗಿ ಒತ್ತು ಕೊಟ್ಟು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಮಾರು ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಸುಮಾರು 21 ದಿನಗಳ ಕಾಲ ನಿರಂತರವಾಗಿ ಅವರಿಗೆ ತರಬೇತಿಯನ್ನು, ಅವರವರ ಒಂದು ಅನುಭವವನ್ನು ಹಂಚಿಕೊಳ್ಳೋಕ್ಕೆ ಇದೊಂದು ಉತ್ತಮವಾದ ಒಂದು ವೇದಿಕೆ. ಇದು ಏನು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದರೆ ಸಾವಯವ ಮತ್ತು ನೈಸರ್ಗಿಕ ಕೃಷಿನಲ್ಲಿ ಕೈಗೊಂಡಿರ್ತಕ್ಕಂಥ ತಂತ್ರಜ್ಞಾನಗಳು ಮತ್ತು ಸಂಶೋಧನೆಯನ್ನು ಕೈಗೊಳ್ತಕ್ಕಂಥದ್ದು, ಅದರ ಜೊತೆಗೆ ಮುಂದೆ ನಾವು ಯಾವ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು ಅನ್ನುವ ಮೂಲ ಉದ್ದೇಶದಿಂದ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಇದರಿಂದ ಮುಖ್ಯವಾಗಿ ನಮ್ಮ ಗುಜರಾತ್ನಿಂದ ಬಂದಿದ್ದಾರೆ, ರಾಯ್ಪುರದಿಂದ ಬಂದಿದ್ದಾರೆ, ಛತ್ತೀಸ್ಗಢದಿಂದ ಇದ್ದಾರೆ ವಿಜ್ಞಾನಿಗಳು, ಮತ್ತು ತಮಿಳುನಾಡಿನಿಂದ, ಆಂಧ್ರ ಪ್ರದೇಶದಿಂದ, ತೆಲಂಗಾಣದಿಂದ ಮತ್ತು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದಿಂದ, ಅಲ್ಲದೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರಾಯಚೂರಿನ ಅನೇಕ ವಿಜ್ಞಾನಿಗಳು, ಅದರಲ್ಲಿ ಬೇಸಾಯ ತಜ್ಞರಿದ್ದಾರೆ, ಮಣ್ಣು ವಿಜ್ಞಾನಿಗಳಿದ್ದಾರೆ.